ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಬಂದ್ಬಿಟ್ಟು ನಮ್ಮದು ಸ್ಯಾಟರ್ಡೇ ಲಾಗ್. ಇದು ಆ್ಯಕ್ಚುಲಿ ಮಿನಿ ಲಾಗ್ ಅಲ್ಲ, ಇದು ಸ್ವಲ್ಪ ದೊಡ್ಡದಾಗಿ ಇದೆ ಲಾಗ್. ಅವತ್ತಿನ ದಿನಚರಿ ಏನು ಅಂತ ನಾನು ಹೇಳ್ತೀನಿ ನಿಮಗೆ ಈವ್ನಿಂಗ್ವರೆಗೂ. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಹಾಟ್ ವಾಟರ್ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಲ್ವಾ, ಅದಕ್ಕೋಸ್ಕರ. ನೆನ್ನೆ ನೈಟೇ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೆ, ನೋಡಿ ಸೋಡಾ ಪುಡಿ ಹಾಕಿದ್ದೆ, ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿದೆ. ಆಮೇಲೆ ಬೀಟ್ರೋಟ್ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೀಟ್ರೋಟ್ ತುರ್ಕೊಂಡೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪನ್ನ ಜೋಡಿಸ್ಕೊಂಡು ಬೀಟ್ರೋಟಲ್ಲಿರುವಂತಹ ರಸನ ನಾನು ಸೈಡಿಗೆ ತಕ್ಕೊಂಡೆ. ಏನಕ್ಕಪ್ಪ ಅಂತ ಅಂದರೆ ನನ್ನ ಬೇಬಿಗೆ ಅದರಲ್ಲಿ ಸರಿನೂ ಮಾಡ್ತೀನಿ, ಹಾಗೆ ನಾನು ಒಂದು ಗ್ಲಾಸ್ ಆಫ್ ವಾಟರು ಮತ್ತು ಬೀಟ್ರೋಟಿನ ರಸನ ಅದರಲ್ಲಿ ಹಾಕ್ಕೊಂಡು ಕುಡಿತೀನಿ. ಬೀಟ್ರೂಟಿಂದ ತುಂಬಾ ಬೆನಿಫಿಟ್ ಇದ್ದಾವೆ. ಸೊ ನಾನು ಅದನ್ನು ರೆಗ್ಯುಲರಾಗಿ ಫ್ರೀಝರಲ್ಲಿಟ್ಟು ಹಾಕ್ಕೊಂಡು ಕುಡಿತಿದ್ದೆ. ಇವಾಗ ಫ್ರೆಶ್ಶಾಗಿ ಜ್ಯೂಸೇ ಸಿಕ್ಕಿದೆ, ಸೊ ಅದಕ್ಕೋಸ್ಕರ ಆ ಜ್ಯೂಸ್ನೇ ಕುಡಿತೀನಿ. ನೋಡಿ, ಈರುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಎಣ್ಣೆ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ದೋಸೆ ಹಾಕಿದ್ದೆ. ಆಮೇಲೆ ಲಾಸ್ಟಿಗೆ ಬೀಟ್ರೋಟ್ ಹಾಕ್ಬಿಟ್ಟು ಬೀಟ್ರೋಟ್ ತುರಿನ ಹಾಕ್ಬಿಟ್ಟು ಬೀಟ್ರೋಟ್ ಪಲ್ಯನೂ ಮಾಡಿಬಿಟ್ಟು ಅದನ್ನ ಸೈಡಿಗೆ ಎತ್ತಿಕ್ಬಿಟ್ಟು ನಾನು ದೋಸೆನೂ ಮಾಡಿಕೊಂಡೆ. ನೋಡಿ ದೋಸೆ ಎಷ್ಟು ರೆಸಿಪಿ ಆಗಿದ್ದಾವೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ, ನಾನು ಹೇಳಿದ್ನಲ್ವ, ನಾನು ವೇಸ್ಟ್ ಮಾಡಲ್ಲ ಬೀಟ್ರೋಟ್ ಅಂತ ಹೇಳ್ಬಿಟ್ಟು. ಮುಂಚೆ ನಾನು ತುಂಬಾ ವೇಸ್ಟ್ ಮಾಡ್ತಿದ್ದೆ, ಅದು ತರಕಾರಿನೇ ತಿಂತಿರ್ಲಿಲ್ಲ. ಆ್ಯಕ್ಚುಲಿ ನಾನು ಸತ್ಯ ಹೇಳ್ಬೇಕಂತ ಅಂದರೆ ಮದುವೆ ಆಗಿದ್ದ ಗಟ್ಟಿ ಅಂತೂ ಎಲ್ಲ ತರಕಾರಿನೂ ತಿಂತಿದ್ದೀನಿ ನಾನು. ಕೆಲಸ ಎಲ್ಲ ಮುಗಿಸ್ಕೊಂಡು ಜ್ಯೂಸ್ ಕುಡಿದು ನಮ್ಮನೇಲಿರೋಂತಹ ಅಜ್ಜಿಗೆ ಊಟ ಇಟ್ಕೊಟ್ಟು, ನೋಡಿ ನಾನು ಹಾಗೆ ದೋಸೆ ಹಾಕ್ಕೊತಾನೆ ತಿರ್ಗಿ ನನ್ನ ಪಾಪು ಎದ್ದೊಳ್ತಾನೆ ಹೇಳ್ಬಿಟ್ಟು ದೋಸೆ ಹಾಕ್ಕೊತಾನೆ ದೋಸೆ ತಿಂತಾಯಿದ್ದೆ ನಾನು. ದೋಸೆ ಎಲ್ಲ ತಿಂದು ಮತ್ತು ದೋಸೆ ಎಲ್ಲ ಹಾಕ್ಕೊಡೋ ಅಷ್ಟೊತ್ತಿಗೆ ನನ್ನ ಪಾಪುನೇ ಅಂತ. ಬಟ್ ಇನ್ನು ಪಾತ್ರೆ ಎಲ್ಲ ಹಾಗೆ ಇದ್ದು, ಸೊ ನನ್ನ ಬೇಬಿಗೆ ಎದ್ಬಿಟ್ಟು ಅವನ್ನ ಸ್ವಲ್ಪ ಈಚೆ ಕಡೆ ಕರ್ಕೊಂಡೋಗಿ ಆಟ ಆಡಿಸ್ಬಿಟ್ಟು, ಅವನಿಗೆ ನಾನು ಹೇಳಿದ್ನಲ್ಲ ಬೀಟ್ರೋಟಿನ ತೆಗ್ದಿಕ್ಕಿದ್ದೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಇವತ್ತು ಸರಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಪುಡಿ, ಹಾಗೆ ರಾಗಿ ಹಿಟ್ಟು, ಮತ್ತು ಬೀಟ್ರೋಟ್ ಜ್ಯೂಸು ಹಾಕ್ಬಿಟ್ಟು ನೋಡಿ ತಿನ್ನಿಸ್ತಾ ಇದ್ದೀನಿ. ನಾನು ಫಸ್ಟು ಟೇಸ್ಟ್ ನೋಡೋವರೆಗೂ ಅಷ್ಟೇ. ಒಂದಿನ ಚೆನ್ನಾಗಿ ತಿಂತಾನೆ, ಒಂದೊಂದಿನ ತಿನ್ನಲ್ಲ, ಹಠ ಮಾಡ್ತಾನೆ, ಅದೇನಕ್ಕೆ ಅಂತಲೇ ಗೊತ್ತಾಗಿಲ್ಲ. ನೋಡಿ ಮಲಗಿಸ್ಬಿಟ್ಟೆ, ಊಟ ಮಾಡಿಸ್ಬಿಟ್ಟು ಅವನು ಎದ್ದೋಳೋಷ್ಟ್ರಿಂದ ಎಲ್ಲಾದರೂ ತೊಳ್ಕೊಳೋಣ ಅಂತ ಹೇಳ್ಬಿಟ್ಟು ಮನೆ ಒಳಗಡೆವರೆಗೂ ನೆಲ ತೊಳ್ಕೊಬಂದೆ. ಏನಕ್ಕಪ್ಪ ಅಂತ ಅಂದರೆ ನಾಳೆ ಅಂದರೆ ಸಂಡೇ ಮಾರಮ್ಮನ ಗುಡಿಯಲ್ಲಿ ಕಲ್ಲಿಂದು ಏನೋ ಪೂಜೆ ಇದೆಯಂತೆ. ಸೊ ಅದಕ್ಕೋಸ್ಕರ ಸ್ಯಾಟರ್ಡೇನೇ ತೊಳೆದು ಬಿಡೋಣ, ಆಮೇಲೆ ಕೆಲಸ ಆಗೋಲ್ಲ ಸಂಡೇನೇ ಎಲ್ಲ ಅಂತ ಅಂದ್ಬಿಟ್ಟು ತೊಳೆದೆ. ಆ್ಯಕ್ಚುಲಿ ಸಂಡೇ ಇನ್ನೂ ಒಂದು ಫಂಕ್ಷನ್ ಇತ್ತು, ಕರ್ಕ್ಯಾತ್ನಹಳ್ಳಿಯಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೆಯಲ್ಲಿ ಕರೆದಿದ್ರು, ಜಾತ್ರೆ ಇದೆ ಸೋರಮ್ಮಂದು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ತೊಳೆದು ನಾನು ಮಧ್ಯಾಹ್ನ 1 ಗಂಟೆ ಆಗಿತ್ತು. ಸೊ ನನ್ನ ಬೇಬಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಊಟ ಮಾಡಿ ಇಬ್ಬರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ನನಗೂ ಸ್ವಲ್ಪ ಕೋಲ್ಡ್ ಆಗಿತ್ತಲ್ವ, ಸುಸ್ತಾಗೋದು. ಮತ್ತು ನನ್ನ ಪಾಪು ಒಂದು 4:30 ಎದ್ದ. ಅವನ್ನ ಈಚೆ ಕಡೆ ಕರ್ಕೊಬಂದು ಆಟ ಆಡಿಸ್ಬಿಟ್ಟು ನೆಕ್ಸ್ಟ್ ಮನೆ ಎದುರುಗಡೆ ಪಾಪು ಹತ್ರ ಕರ್ಕೊಂಡು ಹೋದೆ, ಚೆನ್ನಾಗಿ ಆಟ ಆಡ್ಕೋತಾನೆ ಅಂತ. ಅವನ ಹತ್ರ ಸ್ವಲ್ಪ ಆಟ ಆಡಿಕೊಂಡು ನೆಕ್ಸ್ಟ್ ನಾವು ಮನೆಗೆ ಬರೋಷ್ಟೊತ್ತಿಗೆ 6:30 ಆಗಿತ್ತು. 6:30ಗೆ ಬಂದು ಕಸ ಎಲ್ಲ ಹೊಡೆದ್ಬಿಟ್ಟು ಕಾಫಿ ಕಾಸ್ಕೊಂಡು ಕುಡಿದೆ. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ಫಾಲೋ ಮಾಡಿ.